ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಎಡ್ರಾನ್ ಬ್ಲಾಗ್ಸ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ಇದು ಓಲ್ಡ್ ಬ್ಲಾಗ್. ಇದು ಸ್ವಲ್ಪ ಎಡಿಟ್ ಮಾಡುವಾಗ ಲೇಟ್ ಆಯಿತು. ಇದು ಕೆಳಗೂರು ಟೀ ಎಸ್ಟೇಟ್ ಅಂತಿದೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು ಫ್ಯಾಮಿಲಿ ಜೊತೆ. ಸೊ ನನ್ನ ತಂಗಿ, ಬ್ರದರ್ ಇನ್ ಲೋ ಮತ್ತು ಬ್ರದರ್ ಇನ್ ಲೋನ ತಮ್ಮ ಮತ್ತು ಇನ್ನೊಬ್ಬರು ಕಝಿನ್ನು. ಸೊ ಎಲ್ಲರೂ ನಮ್ಮ ನ್ಯೂ ಟಾಟಾ ಸಫಾರಿಯಲ್ಲಿ ಹೋಗ್ತಾ ಇದ್ದೇವೆ. ಇದು ಬಂದುಬಿಟ್ಟು ಚಿಕ್ಕಮಗಳೂರು ಅಲ್ಲ, ಕೊಟ್ಟಿಗೆರೆ ಆಗಿ ಒಳಗೆ ಬರಬೇಕು. ಅಲ್ಲಿಂದ ಅಲ್ಲಿಂದ ಒಳಗೆ ಬಂದರೆ ಇಲ್ಲಿ ಕೆಳಗೂರು ಅಂತ ಒಂದು ಟೀ ಎಸ್ಟೇಟ್ ಸಿಗ್ತದೆ. ಸೊ ಅಲ್ಲಿ ಒಳಗಡೆ ಸುಮಾರು 900 ಎಕರೆ ದೊಡ್ಡ ತೋಟ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ತುಂಬ ಖುಷಿ ಆಗ್ತದೆ ಹೋಗಲಿಕ್ಕೆ. ಎಲ್ಲ ಕಾಫಿದು, ಟೀದು ಎಲ್ಲ ಇಲ್ಲಿ ತುಂಬ ದೊಡ್ಡ ಎಕರೆಗಟ್ಟಲೆ ತೋಟ ಇದೆ. ಈಗ ನಮ್ಮ ಮಂಗಳೂರು ಸೈಡಲ್ಲಿ ಅಡಿಕೆ ತೋಟ ಇದೆ, ಅಲ್ಲಿ ಹೀಗೇ ಇಲ್ಲಿ ಕೂಡ ಈ ಥರ ಕಾಫಿ ತೋಟ ಎಲ್ಲ ನೋಡ್ಬೋದು. ಇದು ಇಲ್ಲಿಗೆ ಹೋಗುವ ಜಾಗ ನೋಡಿ. ಇಲ್ಲಿ ನಾವು ಹೋಗ್ತಾ ಇದ್ದೇವೆ. ಇದು ರೋಡ್ ಈಗ ಡೈರೆಕ್ಟ್ ಅಲ್ಲಿ ಹೋಗ್ತದೆ, ಕೆಳಗೂರು ಟೀ ಎಸ್ಟೇಟ್. ಸೊ ಇದು ಬಂದುಬಿಟ್ಟು ಇದು ಕೊಟ್ಟಿಗೆರೆಯಿಂದ ಒಂದು 40 ಕಿಲೋಮೀಟ್ರ್ ಆಗ್ಬೋದು. ಇಲ್ಲಿ ಒಂದು ಚಾಪೆಲ್ ಇದೆ, ಸ್ಮಾಲ್, ಮರಿಯಮ್ಮ ದೇವರಿದು. ಸೊ ಮೇರಿ ಮಾತೆದು. ಸೊ ಇಲ್ಲಿ ಬಂದಿದ್ದೇವೆ ನಾವು. ಇದು ನಮ್ಮ ಟಾಟಾ ಸಫಾರಿ. ಸೊ ಇಲ್ಲಿ ಹೊತ್ತು ಸ್ವಲ್ಪ ನಿಂತಿದ್ದೇವೆ ನಾವು. ಇಲ್ಲಿ ನಮ್ಮ ಒಬ್ಬರು ಅಜ್ಜ ಇದ್ದಾರೆ. ಸೊ ಸ್ವಲ್ಪ ಪ್ರೇಯರ್ ಮಾಡಿ ನಂತರ ಇಲ್ಲಿ ಸ್ವಲ್ಪ ಫೋಟೋಶೂಟು ಮಾಡಿ ಇದು ಟೀದು ತೋಟ. ಎಲ್ಲರೂ ಎಂಜಾಯ್ ಮಾಡಿದ್ವಿ ನಾವು. ಫೋಟೋಸ್ ಎಲ್ಲ ತೆಗೆದು ಡಿಫ್ರೆಂಟ್ ಆ್ಯಂಗಲಲ್ಲಿ ಫೋಟೋ ತೆಗೆಯುವ ಫೋಟೋಗ್ರಾಫರ್ ನಮ್ಮಲ್ಲಿದ್ದಾರೆ ನೋಡಿ. ಇದು ಲವ್ ಬರ್ಡ್ಸ್ ಎಲ್ಲ ಒಂದೇ ಫ್ಯಾಮಿಲಿಯವರು. ಫೋಟೋಗ್ರಾಫರ್ ಮತ್ತು ಆರ್ಟಿಸ್ಟ್, ಡ್ರೈವರ್ ಎಲ್ಲ ಒಂದೇ ಫ್ಯಾಮಿಲಿಯಿಂದ ಟೂರ್ ಮಾಡಿದ್ದೇವೆ. ಯಾವ ಆ್ಯಂಗಲ್ ಬೇಕು ನೋಡಿ, ಎಲ್ಲ ಆ್ಯಂಗಲ್ದು ಫೋಟೋ ತೆಗಿತಾರೆ. ವ್ಯೂ ಕೂಡ ಅಷ್ಟು ಒಳ್ಳೆ ಇದೆ. ಇವಾಗ ನಾವು ಕೆಳಗೂರು ಟೀ ಆ ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಬನ್ನಿ ಎಂಜಾಯ್ ಮಾಡುವ ಜರ್ನಿಯನ್ನು. ಮಿತ್ತದಲ್ಲ ಮಿತ್ತದಲ್ಲ ಎದುರ್ಲ ತುಲೆ ಮಸ್ತ್ ತೋರ್ಚಿ ಮಿತ್ರದ್ದು ತೋಡ ಮಿತ್ರ ಕೂರಲ್ಲ.
ಸೊ ಇವಾಗ ನಾವು ಕೆಳಗೂರು ಎಸ್ಟೇಟ್ ಅಲ್ಲಿ ಟೀ ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿಗೆ ಬಂದಿದ್ದೇವೆ. ಸೊ ಇದು ತುಂಬ ಓಲ್ಡ್ ಫ್ಯಾಕ್ಟ್ರಿ ಅಂತೆ, ಇದು ಬ್ರಿಟಿಷ್ ಕಾಲದ್ದು. ಇಲ್ಲಿ ಆ್ಯಕ್ಚುಲಿ ಇಷ್ಟೇ ಅವರಂತಿದೆ ವಿಸಿಟ್ ಮಾಡಲಿಕ್ಕೆ, ಬಟ್ ನಮ್ಮದೇನು ಚಾನ್ಸ್, ನಾವು ಲೇಟ್ ಬಂದರೂ ಕೂಡ ಅಲ್ಲಿ ಅಲೌಡ್ ಮಾಡಿದ್ದಾರೆ. ನೋಡಿ ಈ ಥರ ಇದೆ, ಈ ಥರ ಮಿಷನರೀಸ್ ಇದೆ, ತುಂಬ ಓಲ್ಡ್ ಇದೆ. ನಿಮಗೆ ನಾವು ಸ್ಟಾರ್ಟಿಂಗಿಂದ ಹೇಗೆ ಇದು ಪ್ರೋಸೆಸ್ ಎಲ್ಲ ಇದೆ ಅಂಥೇಳಿ ಈಗ ಅವರು ತೋರಿಸ್ತಾರೆ, ಅವರು ನಿಮಗೆ ಗೈಡ್ ಮಾಡುವವರು ಇದ್ದಾರೆ ಇಲ್ಲಿ. ಸೊ ಇವಾಗ ನಾವು ಅಲ್ಲಿಗೆ ಹೋಗಿ ನೋಡುವ ಎಂತೆಂಥ ಯಾವ ಸ್ಟೇಜಲ್ಲಿ ಯಾವ ಟೈಪ್ ಇದು ಟೀ ಪೌಡರ್ ರೆಡಿ ಮಾಡ್ತಾರೆ ಅಂಥೇಳಿ. ಇದು ಕೆಳಗೂರು ಟೀ ಎಸ್ಟೇಟ್ ಅಂತೇಳಿ, ಕೆಳಗೂರು ಟೀ ಇದು ಬ್ರ್ಯಾಂಡ್. ಸೊ ಇದು ಬಂದುಬಿಟ್ಟು ಲಾಟಲ್ಲಿ ಏಲಂ ಮಾಡಿ ತಗೊಳ್ಳೋದಂತೆ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಈಗ ಟಾಟಾ ಇರ್ತಾರಲ್ಲ, ಅದೇ ಥರ ಬೇರೆ ಬೇರೆ ದೊಡ್ಡ ದೊಡ್ಡ ಏಜೆನ್ಸಿಯವರು ಇದು ಏಲಂ ಮಾಡಿ ಯಾರಿಗೆ ಇದು ಸಿಗ್ತದೆ ನೋಡಿ, ಅವರು ಬೈ ಮಾಡೋದು ಒಂದು ಸೀಸನ್ ಇದು. ಸೊ ಹಾಗೆ ನೋಡಿ, ಅಲ್ಲಿ ನೀವು ಬರುವಾಗ ನೋಡಿದ್ರಲ್ಲ ದಾರಿಯಲ್ಲಿ, ಅಲ್ಲೆಲ್ಲ ಅವರು ಟೀದು ಅದು ಎಲೆಗಳನ್ನೆಲ್ಲ ಕಿತ್ತು ಈ ಥರ ಹಾಕಿ ಇಲ್ಲಿ ಅದಕ್ಕೆ ಸ್ವಲ್ಪ ಸ್ಟೀಮ್ ಕೊಡ್ತಾರೆ. ಆವಾಗ ಹುಳ ಇದ್ದರೆ, ಏನಾದರೂ ಕೀಟ ಎಲ್ಲ ಇದ್ದರೆ ಅದು ಹೋಗ್ತದೆ, ಫಿಲ್ಟರ್ ಆಗ್ತದೆ ಇಲ್ಲಿ. ಸೊ ಅದು ಬರುವುದು ಕೆಳಗಿಂದ. ಸೊ ಇಲ್ಲಿ ಇದೆ ನೋಡಿ, ಅಲ್ಲಿ ಎಸ್ಟೇಟಲ್ಲಿ ಅದನ್ನು ಎಲೆ ಎಲ್ಲ ಕಿಳಿ ಆದಮೇಲೆ ಕೆಳಗೆ ಹಾಕ್ತಾರೆ, ಮತ್ತು ಇದು ರನ್ ಆಗ್ತದೆ. ಇದರಲ್ಲಿ ಬಂದುಬಿಟ್ಟು ಇದೆಲ್ಲ ಮಿಷನರಿ. ಸೊ ಯಾರು ಕೂಡ ಇದನ್ನು ಒತ್ತು ತರೋದಿಲ್ಲ ಇಲ್ಲಿ ಮೇಲೆ ತನಕ, ಎಲ್ಲ ಇದರಲ್ಲಿ ಬರ್ತದೆ. ಈ ಥರ ಬುಟ್ಟಿ ಇರ್ತದಲ್ಲ, ಇದರಲ್ಲಿ ಬಂದು ನಂತರ ಇದಕ್ಕೆ ಶಿಫ್ಟ್ ಮಾಡೋದು. ಸೊ ಇದರಲ್ಲಿ ಎಲ್ಲ ಅದು ಸೆಗ್ರಿಗೇಟ್ ಆಗ್ತದೆ, ಕಸ ಇದ್ದದ್ದೆಲ್ಲ ತೆಗೆದು, ಮತ್ತು ಬೇಡದೆಲ್ಲ ಇದ್ದದ್ದನ್ನೆಲ್ಲ ತೆಗೆದು ಕಸ, ಹಾಗೆಯೇ ಹುಳ ಎಲ್ಲ ಇದ್ದರೆ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಇದು ನೋಡ್ಬೋದು ನೀವು, ವಿಂಡೋ ತುಂಬ ಓಲ್ಡ್ ಕಾಲದು. ಮುಂಚೆ ಎಲ್ಲ ನಾವು ಶಾಲೆಗೆ ಹೋಗೋ ಇದೇ ಥರ ವಿಂಡೋಸ್ ಇತ್ತು. ಸೊ ಇದು ಇವಾಗದಲ್ಲ, ತುಂಬ ಓಲ್ಡ್ ಅಂದರೆ ತುಂಬ ಓಲ್ಡ್ ಅಂತ ಇದು ಟೀದು ಫ್ಯಾಕ್ಟ್ರಿ. ಇಲ್ಲಿ ನೋಡಿ, ಅದನ್ನು ಸ್ವಲ್ಪ ಹದ ಮಾಡ್ತಾರೆ. ಹದ ಮಾಡಿ ಇದು ಡೈರೆಕ್ಟ್ ಕೆಳಗಡೆ, ಅಲ್ಲಿ ನೋಡಿ ಕೆಳಗಡೆ ಅಲ್ಲೆಲ್ಲ ಪ್ರೋಸೆಸ್ ಆಗ್ತಾ ಉಂಟು, ಅಲ್ಲಿಗೆ ಹೋಗ್ತದೆ. ಅದು ಕೂಡ ಸ್ಟೆಪ್ ಬೈ ಪ್ರೋಸೆಸ್ ಎಲ್ಲ ನಿಮಗೆ ತೋರಿಸ್ತೇವೆ. ಇದು ತುಂಬ ಓಲ್ಡ್ ಅಂದರೆ ತುಂಬ ಓಲ್ಡ್ ಅಂತ, ಇದು ಬ್ರಿಟಿಷರ್ ಕಾಲದ ಅಂತೆ. ಸೊ ಮಿಷನರಿ ನೋಡುವಾಗ ಮತ್ತು ಈ ಥರ ನೀವು ಇದು ನೋಡುವಾಗಲೇ ಗೊತ್ತಾಗ್ತದೆ ತುಂಬ ಹಳತ್ತಂತೇಳಿ. ನೋಡಿ, ಮೇಲೆ ಹಾಕಿದ್ದ ಎಲೆ ಇಲ್ಲಿ ಹುಡಿಯಾಗಿ, ಇಲ್ಲಿ ಹುಡಿ ಆಗ್ತಾ ಉಂಟು, ಇಲ್ಲಿ ಹುಡಿಯಾಗಿ ಅದು ಈ ಥರ ಹೋಗ್ತಾ ಉಂಟು. ಸ್ಟೀಮ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಸ್ವಲ್ಪ ಉಷ್ಣಾಂಶ ಎಲ್ಲ ಕೊಟ್ಟು ಫುಲ್ ಡ್ರೈ ಮಾಡ್ತಾರೆ ಅದನ್ನು ಎಲೆಯನ್ನು. ಸೊ ಇಲ್ಲಿ ಅಂಥದ್ದು ಗೊತ್ತಾಗ್ತಿಲ್ಲ, ಫುಲ್ ಹುಡಿ ಇದು ಎಲೆದು ಹುಡಿ ಆ ಥರ ನಮಗೆ ಕಾಣ್ತದೆ. ನೋಡಿ, ಆವಾಗಿನ ಕಾಲದಲ್ಲಿ ಈ ಥರ ಟೆಕ್ನಾಲಜಿ ಎಲ್ಲ ಇತ್ತು. ತುಂಬ ಘಾಟ್ ಬರ್ತಿತ್ತು ಟೀದು. ಅಂದರೆ ಇದು ಪ್ರೋಸೆಸ್ಸೇ ಇಷ್ಟು ಘಾಟ್ ಇದೆ ನೋಡ್ಬೋದು ನಾವು. ಟೀ ಪೌಡ್ರ್ ಎಷ್ಟು ಎಂಡ್ ಆಗುವಾಗ ನಾವು ಟೀ ಪೌಡ್ರದ್ದು ಸ್ವಲ್ಪ ಸ್ಮೆಲ್ ತಗೊಳ್ಳುವಾಗ ಎಷ್ಟು ಅದರದ್ದು ಒಂಥರ ಪರಿಮಳ ಬರ್ತದಲ್ಲ, ಇಲ್ಲಿ ಅದು ಹುಡಿಯಾಗಿ ಬೀಳ್ತಾ ಉಂಟು. ಇಲ್ಲಿ ಅವರು ಸಪ್ರೇಟ್ ಮಾಡಿ ಬೇರೆ ಬೇರೆ ಪ್ರೋಸೆಸ್ಸಿಗೆ ಹಾಕ್ತಾರೆ. ಇಲ್ಲಿ ಅದು ಹುಡಿ ಫುಲ್ಲು ಇನ್ನೂ ಕೂಡ ಅದಕ್ಕೆ ಸ್ವಲ್ಪ ಉಷ್ಣಾಂಶ ಎಲ್ಲ ಕೊಟ್ಟು ಈ ಥರ ಪೌಡ್ರ್ ಥರ ಬರ್ತದೆ. ಇದು ಇವಾಗ ಎಲೆ ಇದನ್ನು ಹುಡಿ ಮಾಡಿದ್ದೆ ಅಷ್ಟೇ.
ನಿಮಗೆ ಎಂಡ್ ಪ್ರೋಸೆಸ್ ನೋಡುವಾಗ ಇನ್ನೂ ಕೂಡ ನಿಮಗೆ ತುಂಬ ಚೇಂಜಸ್ ಕಾಣ್ತದೆ. ಸೊ ಅಲ್ಲಿ ಆದಮೇಲೆ ನೋಡಿ, ಇದು ಇವಾಗ ಟೀ ಪೌಡ್ರಿಗೆ ಬಂದಿದೆ, ಬಟ್ ಅದಕ್ಕಿಂತ ಮುಂಚೆ ಏನೆಲ್ಲ ಪ್ರೋಸೆಸ್ ಉಂಟು ಅಂತ ನೋಡಿ. ಇದು ಎಂಡ್ ಪ್ರೋಸೆಸ್. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸ್ಟೀಮ್ ಮಾಡ್ತಾರೆ. ಇಲ್ಲಿ ಸ್ಟೀಮ್ ಅಂದರೆ ಬೆಂಕಿ ಹಾಕಿ ದೊಡ್ಡದು, ಇದರಲ್ಲಿ ತುಂಬ ಅಲ್ಲಿ ಕಟ್ಟಿಗೆಲ್ಲ ತುಂಬ ಈಸಿಯಾಗಿ ಸಿಗ್ತದಲ್ಲ. ಇಲ್ಲಿ ಬೆಂಕಿ ಹಾಕಿ ಅದರ ಉಷ್ಣತೆಯಲ್ಲಿ ಈ ಉಡಿಯನ್ನು ಬೇಯಿಸಿ, ಕಟ್ಟಿಗೆಗೇನು ಕಮ್ಮಿ ಇಲ್ಲ ಇಲ್ಲಿ. ಅಲ್ಲಿ ಬೆಂಕಿಯಲ್ಲಿ ಉಷ್ಣಾಂಶ ಕೊಟ್ಟಿಲ್ವ, ಇದರಲ್ಲಿ ಎಲ್ಲ ಪ್ರೋಸೆಸ್ ಆಗಿ ಬರೋದು. ಇವಾಗ ಇದು ಟೀದು ಆಲ್ಮೋಸ್ಟ್ ಪ್ರೋಸೆಸ್ ಎಂಡ್ ಆಗಲಿಕ್ಕೆ ಬಂತು ನೋಡಿ. ಈ ಥರ ನೋಡಿ ಪೌಡ್ರ್ ಆಗ್ತದೆ. ಅದಾದ ನಂತರ ಇದನ್ನು, ಈ ಒಂದು ಟೀ ಪುಡಿಯನ್ನು 3 ಪ್ಯಾಕೆಟ್, ಅಂದರೆ 3 ಥರ ಸೆಗ್ರಿಗೇಟ್ ಮಾಡ್ತಾರೆ. ಒಂದು ಪುಡಿ, ಟೀ ಪುಡಿ, ಮತ್ತೊಂದು ಮೀಡಿಯಮ್ ಪುಡಿ, ಮತ್ತೊಂದು ಸ್ವಲ್ಪ ಅದರದ್ದು ಟೀ ಪುಡಿದು ಕಾಣ ಸ್ವಲ್ಪ ದೊಡ್ಡದಿರ್ತದೆ ಆ ಥರ. ಇಲ್ಲಿ ನೋಡಿ ಯಾವ ಥರ ಸೆಗ್ರಿಗೇಟ್ ಆಗ್ತಾ ಉಂಟು ಅಂಥೇಳಿ. ನಾನು ಇವಾಗ ಹೇಳಿದೆ ಅಲ್ಲ, 3 ಟೈಪ್ ಇದು ಟೀ ಪುಡಿ ಇಲ್ಲಿ ರೆಡಿ ಆಗ್ತಾ ಉಂಟು. ಇದು ಇನ್ನೂ ಕೂಡ ದಪ್ಪ ಇರುವುದು, ಅದು ಇಲ್ಲಿ ಇದಾಗ್ತಾ ಉಂಟು. ಸೊ ನಾವು ಇದು ಅವ್ರು ತೋರಿಸ್ಬೇಕಾದ್ರೆ ಅವರು ಹೇಳಿದರು, ಒಂದೇ 25 ರೂಪೀಸ್ ಚಾರ್ಜ್ ಮಾಡ್ತಾರೆ, ಇಲ್ಲಾಂದರೆ ನಾವು ಟೀ ಪೌಡ್ರ್ ತಗೋಬೇಕಂತೇಳಿ. ಸೊ ನಾವು ಇಲ್ಲಿ ಟೀ ಪೌಡ್ರ್ ತಗೊಳ್ತೇವೆ ಅಂಥೇಳಿ ಬಂದಿದ್ವಿ. ಇಲ್ಲಿ ಎಂಡ್ ಪ್ರೋಸೆಸ್. ನಂತರ ಇದು ಪ್ಯಾಕಿಂಗ್ ನೋಡಿ, ಇದೆಲ್ಲ ಪ್ಯಾಕಿಂಗ್ ಇಲ್ಲಿ ನೆಲದಲ್ಲಿ ಹಾಕಿದ್ದಾರೆ. ಇದು ತುಂಬ ಸಣ್ಣಗಿರುವ ಟೀ ಪುಡಿ. ಇವರು ನಮ್ಮ ಅಜ್ಜ, ಇವರು ಮೂಡಿಗೆರೆಯಲ್ಲಿರೋದು. ಸೊ ಇವರೇ ತೋರಿಸಿದ್ದು. ಇವರು ಚಿಕ್ಕವರಿರುವಾಗೆಲ್ಲ ಈ ಸೈಡಲ್ಲಿ ಬರ್ತಿದ್ದಂತೆ. ನಾನು ಹೇಳಿದೆಲ್ಲ ಕೆಳಗೂರು ಟೀ ಅಂಥೇಳಿ ಇದೆ. ಸೊ ನಾವಿಲ್ಲಿ 1 kg ಟೀ ಪೌಡ್ರನ್ನು ತಗೊಂಡಿದ್ವಿ. ಒಂದು ಸ್ಟ್ರಾಂಗ್ ಅಂತೆ, ಒಂದು ಮೀಡಿಯಮ್ ಅಂತೆ, ಹಾಗೆ. ಇಲ್ಲಿ ನೋಡಿ ಕಲರ್ ಕೂಡ ಅದರದ್ದು ಸ್ಯಾಂಪಲ್ ಯಾವ ಹುಡಿದು ಹೇಗೆ ಬರ್ತದೆ ಅಂತೇಳಿ ಆಲ್ರೆಡಿ ಅವ್ರು ಟೆಸ್ಟ್ ಮಾಡಿ ಇಟ್ಟಿದ್ದಾರೆ. ಇದು 1 kg ಪ್ಯಾಕೆಟ್. ಸೊ ಇವಾಗ ನಾವು ಹಿಂದೆ ಹೋಗ್ತಾ ಇದ್ದೇವೆ. ಸೊ ಇದು ತುಂಬ ದೊಡ್ಡದಾಯಿತು ಬ್ಲಾಗ್. ಇದರ ನೆಕ್ಸ್ಟ್ ಒಂದು ಪಾರ್ಟ್ ಬರ್ಬೋದು. ವ್ಯೂ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಒಳ್ಳೆ ವ್ಯೂ ಅಂತೇಳಿ. ತುಂಬ ಡ್ಯೂ ಇತ್ತು. ಇಲ್ಲಿ ನೋಡಿ ಎಲ್ಲ ಟೀದು ಎಲೆ ಎಲ್ಲ ಕೆಲಸ ಮಾಡೋರು ಈಗ ಈವ್ನಿಂಗ್ ಒಂದು ಮಧ್ಯಾಹ್ನ ಆಗುವಾಗಲೇ ಇವ್ರದ್ದು ಇಷ್ಟು ಕಿತ್ತಾಗಿರ್ತದೆ. ಇವಾಗೆಲ್ಲ ಮಿಷಿನರಿ ಅಲ್ಲಿ ಕಟ್ ಮಾಡೋದು, ಅದು ಮಿಷಿನಲ್ಲಿ. ಮುಂಚೆ ಎಲ್ಲ ಕೈಯಲ್ಲಿ ಕೀಳ್ತಿದ್ರು. ಸೊ ಹಾಗೆ ಇದು ತುಂಬ ದೊಡ್ಡ ಎಸ್ಟೇಟ್ ಅಂತೆ, ಆಲ್ಮೋಸ್ಟ್ 900 ಎಕರೆ ಆ ಥರ. ಹೌದು, ಆ ಥರ ಹೇಳ್ತಿದ್ರು, 900 ಎಕರೆ ಅಂಥೇಳಿ. ಸೊ ಇಲ್ಲಿಗೆ ನಮ್ಮ ಬ್ಲಾಗನ್ನು ಎಂಡ್ ಮಾಡ್ತೇವೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.